ಧಾರವಾಡ ಮಹಾನಗರ ಪಾಲಿಕೆ ಎದುರುಗಡೆ ಪೌರ ಕಾರ್ಮಿಕರು ಮತ್ತು ನೌಕರರ ಸಂಘದ ಪ್ರತಿಭಟನೆ. ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಹಾನಗರ ಪಾಲಿಕೆ ಗೇಟಿನ ಮುಂದೆಯೇ ಪೌರ ಕಾರ್ಮಿಕರ ಆಕ್ರೋಶ. ಸರ್, ಈಗ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ 7/8/2017 ರಾಜ್ಯದಲ್ಲಿರುವಂತಹ ಸ್ವಚ್ಛತಾ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ನೇರ ವೇತನ ಮಾಡಬೇಕಂತ ಆದೇಶ ಹೊರಡಿಸಿದೆ. ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ, ಆದೇಶದ ನಂತರ ಯಾವುದೇ ಕಾರಣಕ್ಕೂ ಗುತ್ತಿಗೆಯನ್ನ ಮುಂದುವರಿಸಬಾರದು ಅಥವಾ ಮರು ಟೆಂಡರ್ನ ಕರಿಬಾರದು ಅಂತ ಸ್ಪಷ್ಟವಾದಂತಹ ಆದೇಶ ಇದ್ರೂ ಕೂಡ ಈಗಾಗಲೇ ರಾಜ್ಯಾದ್ಯಂತ ಎಲ್ಲಾ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಿ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ನೇರ ವೇತನ ಮಾಡಿದ್ದಾರೆ. ಆದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಕಾನೂನು ಬಾಹಿರವಾಗಿ ಕಳೆದ 9 ವರ್ಷಗಳಿಂದ ಗುತ್ತಿಗೆಯನ್ನ ಮುಂದುವರಿಸಿದ್ದಾರೆ. ಈ ಮೂಲಕ ಪೌರ ಕಾರ್ಮಿಕರ ಮೇಲೆ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ನಿರಂತರವಾದಂತಹ ಹೋರಾಟದ ಪರಿಣಾಮವಾಗಿ 2023ರಲ್ಲಿ 30/10/2023ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 799 ಗುತ್ತಿಗೆ ಪೌರ ಕಾರ್ಮಿಕರನ್ನ ನೇರ ವೇತನ ಪಾವತಿ ಮಾಡ್ತೀವಿ ಅಂತ ಟರಾವ್ ಪಾಸ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರು. ಆದ್ರೆ ಸರ್ಕಾರ ಅನುಮೋದನೆ ಕೊಡೋದನ್ನ ಬಿಟ್ಟು 2 ವರ್ಷಗಳ ನಂತರ ಆ ಪ್ರಸ್ತಾವನೆಯನ್ನ 21/1/2025 ಆ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡ್ಲಿಕ್ಕೆ ಯಾವುದೇ ಅಧಿಕಾರ ಇಲ್ಲದಿದ್ರು ಕೂಡ ಅದನ್ನ ಯಾರ ಒತ್ತಡಕ್ಕೆ ಮಾಡಿದ್ರು ತಿರಸ್ಕಾರ ಮಾಡಿದಾರೋ ಗೊತ್ತಿಲ್ಲ. ಹಾಗಾಗಿ 799 ಗುತ್ತಿಗೆ ಪೌರ ಕಾರ್ಮಿಕರು ಇವತ್ತು ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಒಬ್ಬ ಪೌರ ಕಾರ್ಮಿಕ ಅವರಿಗೆ ಟೇಕ್ ಹೋಮ್ ಸ್ಯಾಲರಿ 19,000 ಸಿಗಬೇಕಾಗಿತ್ತು. ಅವರು ಪ್ರತಿ ತಿಂಗಳ ಅವರಿಗೆ 6,000 8,000 ವೇತನ ಕೊಟ್ಟು ಅವ್ರ ಮೇಲೆ ಶೋಷಣೆ, ಕಿರುಕುಳ, ದಬ್ಬಾಳಿಕೆ ಮಾಡಿದ್ರಿಂದ ಅವರು ಬೇಸತ್ತು ಮೊನ್ನೆ ದಿನ ವಿಷವನ್ನ ಸೇವನೆ ಮಾಡಿದ್ರು. ಇವತ್ತಿಗೂ ಕೂಡ ಅವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಜೀವನ ಮರಣದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು 26ನೇ ತಾರೀಕಿಗೆ ಪಾಲಿಕೆ ಸಾಮಾನ್ಯ ಸಭೆ ಇದೆ. ಅವತ್ತಿನ ದಿವಸ ಈ ಗುತ್ತಿಗೆ ಪದ್ಧತಿಯನ್ನ ರದ್ದುಪಡಿಸಬೇಕು, ಪೌರ ಕಾರ್ಮಿಕರಿಗೆ ನೇರ ವೇತನ ಮಾಡಬೇಕು, 508 ಪೌರ ಕಾರ್ಮಿಕರನ್ನ ಕಾಯಂ ಮಾಡಿ ಅವರ ಆದೇಶ ಪತ್ರ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅಲ್ಲದೆ ರಾಜ್ಯ ಸರ್ಕಾರ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡುವಂತ ಸಂದರ್ಭದಲ್ಲಿ ಮಾರ್ಗಸೂಚಿಗಳು ಏನು ಮಾಡಿದೆ ಅದು ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ಮಾರ್ಗಸೂಚಿಗಳಾಗಿರೋದ್ರಿಂದ ತಕ್ಷಣ ಆ ಮಾರ್ಗಸೂಚಿಗಳನ್ನ ರದ್ದುಪಡಿಸಬೇಕು ಮತ್ತು ಸರ್ಕಾರದ ಏನು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಕೆ ಆಗಿತ್ತು ಅದನ್ನ ತಿರಸ್ಕಾರ ಮಾಡಿದ್ದು ಕೂಡ ನಾವು ಇವತ್ತಿನ ದಿವಸ ಖಂಡನಿಸಿ ಇವತ್ತಿನ ದಿವಸ ನಾವು ಧಾರವಾಡದ ಮಹಾನಗರ ಪಾಲಿಕೆ ಕಚೇರಿ ಎದುರು ಅನಿರ್ದಿಷ್ಟ ಹೋರಾತ್ರಿ ಧರಣಿ ಸತ್ಯಾಗ್ರಹ ಆಮರಣ ಉಪವಾಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್. ನನ್ನ ಹೆಸರು ಗಂಗಮ್ಮ ಸಿದ್ದರಾಮಪುರ ಸರ್. ನಮ್ಮದು ಹೋರಾಟ ನಾವು ಅಂದ್ಕೊಂಡಿದ್ದು ಎದಕ್ಕಂತಂದ್ರೆ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸ್ಬೇಕು. ಗುತ್ತಿಗೆದಾರ ಇದ್ದರ ಮೇಲೇ ದೀಪಾ ಚೋಳ ಮೇಡಮ್ ಏನದಾರಲ್ಲ, ನಾವು ಅವಾಗ ಹಿಂದಕ್ಕೊಮ್ಮೆ ಟರಾವ್ ಪಾಸ್ ಮಾಡಿಸಿದ್ದೀವಿ. ಈಗ ಅದನ್ನು ಉಲ್ಲಂಘನೆ ಮಾಡಿಸಾಳಕ್ಕೆ ನಮಗೆ ಇವ್ರು ಹೆಚ್ಚೂರು ಇದಾರ, ನಮಗೆ ಬೇಕಾಗಿಲ್ಲ. ಏನು 125 ಮಂದಿ ಅದಾರಲ್ಲ ಅವ್ರಷ್ಟು ಸಾಕು ನಮಗಂತಂದು ಅನ್ನತ್ತಾರ. 30 ವರ್ಷದಿಂದ ನಾವು ದುಡ್ದಿವಿ ಹೋರಾಟ ಮಾಡಿವಿ, ಎಲ್ಲ ಮಾಡಿವಿ. ಆದರೂ ಅವ್ರು ಧಿಕ್ಕರಿಸ್ಯಾರಂದ್ರೆ ಭಾಳ ನಿಜಗ ಅನ್ಯಾಯ ಮಾಡತ್ತಾರ ಪೌರ ಕಾರ್ಮಿಕರಿಗೆ. ಹಂಗಾಗಿ ನಾವು ಈ ಹೋರಾಟಕ್ಕೆ ಇಳಿಯೋಕ್ಕೆ ಕಾರಣ ಏನಂದ್ರೆ ಅವ್ರನ್ನ ನೇರ ವೇತನ ಮಾಡ್ಬೇಕು, ಉಳಿಕೆದಾರ ನೇರ ನೇಮಕಾತಿ ಮಾಡ್ಬೇಕು. ಹಂಗಾಗಿ ನಾವು ಈ ಹೋರಾಟಕ್ಕೆ ಇಳಿದೀವಿ ಸರ್. ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಹಲವಾರು ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಪೌರ ಕಾರ್ಮಿಕರು, ದಲಿತ ಪೌರ ಕಾರ್ಮಿಕರು ಶೋಷಣೆ, ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡತ್ತೀವಿ. ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸರ್ಕಾರ 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿರುವಂಥ ಗುತ್ತಿಗೆ ಪೌರ ಕಾರ್ಮಿಕರನ್ನು ನೇರ ವೇತನಕ್ಕೆ ಒಳಪಡಿಸಿ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿದಂಥ ಆದೇಶ ಮಾಡಿದರು. ಈ ಆದೇಶವನ್ನು ಉಲ್ಲಂಘಿಸಿ ಈ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಳೆದ 9 ವರ್ಷದಿಂದ ಗುತ್ತಿಗೆದಾರರಿಗೆ ಶಾಮೀಲಾಗಿ ಈ ಗುತ್ತಿಗೆ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಈ ಗುತ್ತಿಗೆ ಪದ್ಧತಿಯನ್ನು ನಿಷೇಧ ಮಾಡಬೇಕಂತೇಳಿ ನಮ್ಮದೊಂದು ಅಭಿಪ್ರಾಯ. ನಮ್ಮ ಹೋರಾಟದ ಮುಖ್ಯವಾಗಿ ಹೋರಾಟ ಈ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಬೇಕು. ಈಗ ನೇಮಕಾತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 503 ಪೋಸ್ಟು ನೇಮಕಾತಿ ಸೀಟ್ ಖಾಲಿ ಇದ್ದಾವೆ. ಇದನ್ನು ನೇಮಕಾತಿ ಮಾಡಬೇಕು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಟೆಂಡರ್ ಗುತ್ತಿಗೆ ಪದ್ಧತಿ ರದ್ದಿದ್ರು, ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೂ ಜೀವಂತವಾಗೈತಿ. ಇದರಿಂದ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗತೈತಿ. ಈ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಬೇಕು. ಈಗ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಂತ ಕೆಲವರು ನಮ್ಮ ದೀಪಾ ಚೋಳನವರು ಕೆಲವು ಆದೇಶಗಳನ್ನು, ಕೆಲವು ಷರತ್ತುಗಳನ್ನು ಪೌರ ಕಾರ್ಮಿಕರಿಗೆ ಇದು ಮಾಡಿ ನೇರ ವೇತನ ಮಾಡ್ಕೋರಿ ಅಂತೇಳಿ ಕೆಲವು ಕಂಡೀಷನ್ ಹಾಕ್ಯಾರ. ಆ ಕಂಡೀಷನ್ಗಳು ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಪೌರ ಕಾರ್ಮಿಕರಿಗೆ ಮರಣ ಶಾಸನ. ನಾವು ಯಾವುದೇ ರೀತಿಯಾದ ನೇಮಕಾತಿನ ಕೇಳಬಾರ್ದು. ನೇರ ವೇತನಕ್ಕೆ ಬಂದರೆ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ ನೀವು,
ನಿಮ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ ಸಿಗೋದಿಲ್ಲ, ಯಾವುದೇ ರೀತಿಯಾದಂಥ ನಾವು ಇದು ಕೊಡೋದಿಲ್ಲ, ನೀವು ಗುತ್ತಿಗೆ ಪದ್ಧತಿ ಒಳಗೆ ಇದ್ದಂಗೆ ಇರ್ತೀರಿ, ನಾವು ಸರ್ಕಾರದ ಯಾವುದೇ ಸೌಲಭ್ಯಗಳು ನಿಮ್ಗೆ ಕೊಡೋದಿಲ್ಲ ಅಂತೇಳಿ ಒಂದು ಆದೇಶ ಮಾಡ್ತಾರೆ. ಕ್ರಾಂತಿ ಸಮಾಚಾರ ಧಾರವಾಡ.